ದೇವರ ಕೃಪೆಯಲ್ಲಿಯೂ ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ನಾವು ಬೆಳೆಯಬೇಕಾದರೆ ದಿನಾಲೂ ಸತ್ಯವೇದದ ಮಹಾಸತ್ಯಗಳನ್ನು ಓದಿ ತಿಳಿದುಕೊಳ್ಳಬೇಕು. ಪ್ರಿಯ ಸ್ನೇಹಿತರೆ, ಶ್ರೇಷ್ಠ ಮಾದರಿಯಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಪ್ರೀತಿಯ ವಂದನೆಗಳು. ತಿಮೋಥಿಯನಿಗೆ ಬರೆದ ಮೊದಲನೆಯ ಪತ್ರಿಕೆಯ ಅಧ್ಯಯನದ ಮುಖ್ಯವಾದ ಭಾಗಕ್ಕೆ ನಾವು ಬಂದಿದ್ದೇವೆ. ಯವನಸ್ಥರ ಜೀವಿತ ಹೇಗಿರಬೇಕು, ಆಧುನಿಕ ಲೋಕದಲ್ಲಿ ಯವನಸ್ಥರು ಹೇಗೆ ಮಾದರಿಯಾಗಿರಬೇಕು ಎಂಬ ಸತ್ಯಗಳನ್ನು ನೀವು ತಿಳಿದುಕೊಳ್ಳಲು ಇಂದಿನ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ವೀಕ್ಷಿಸಿರಿ. ಆತ್ಮದಲ್ಲಿ ಬಲ ಹೊಂದಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆತನ ಜೀವವುಳ್ಳ ವಾಕ್ಯವನ್ನು ಅಧ್ಯಯನ ಮಾಡುವಂಥ ಕೃಪಾ ಅವಕಾಶ ದೇವರು ನಮಗೆ ಕೊಟ್ಟದಕ್ಕಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆಯ 4ನೇ ಅಧ್ಯಾಯದ 9ನೇ ವಚನವನ್ನು ಗಮನಿಸಿರಿ. ಈ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ತಾನು ಈಗ ತಾನೇ ನುಡಿದ ಮಾತಿಗೆ ಒತ್ತು ಕೊಡುತ್ತಿದ್ದಾನೆ. ಅಂದರೆ ನೀನು ಗಮನಿಸತಕ್ಕ ವಿಶೇಷ ಸಂಗತಿ ಇಲ್ಲಿದೆ ಎಂದು ಹೇಳುತ್ತಿದ್ದಾನೆ. ಅದನ್ನು ಸತ್ಯವೆಂದು 1ನೇ ಶತಮಾನದಲ್ಲಿ ಎಫೆಸದಲ್ಲಿಯೂ ಹೇಳಬಹುದು. ಮುಂದಕ್ಕೆ ನೋಡಿರಿ. ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನವನ್ನು, ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. ಯಾಕಂದರೆ ಎಲ್ಲ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆಯನ್ನಿಟ್ಟುಕೊಂಡಿದ್ದೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರೇರೆ, ಇದಕ್ಕಾಗಿ ನಾವು ಕಷ್ಟಪಟ್ಟು ಹೋರಾಡುತ್ತೇವೆ ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನಿಗಾಗಿ ನೀನು ನಿಲ್ಲುವಾಗ ನಿನಗೆ ಅದು ಬೆಲೆ ತೆರಬೇಕಾದ್ದಾಗಿರುತ್ತದೆ. ಅದರಲ್ಲಿ ಸಂಶಯವೇ ಇಲ್ಲ. ಎಲ್ಲ ಮನುಷ್ಯರಿಗೆ ರಕ್ಷಕನಾಗಿರುವ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ಕಣ್ಣಿನ ಬಣ್ಣವೇನಾಗಿತ್ತು ಎಂಬ ಬಗ್ಗೆ ನಾವು ತುಂಬ ಚರ್ಚಿಸುತ್ತೇವೆ. ಆತನು ಯುವಕನೋ, ಮಧ್ಯಪ್ರಾಯದವನೋ, ಆತನು ಎಷ್ಟು ಎತ್ತರವಾಗಿದ್ದನೋ ಇತ್ಯಾದಿ. ಪ್ರಿಯರೇ, ಯೇಸು ಕ್ರಿಸ್ತನನ್ನು ಕಪ್ಪು ಬಣ್ಣದವನಾಗಿ ಚಿತ್ರಿಸಿದ್ದ ಚಿತ್ರವನ್ನು ಕಂಡು ಒಬ್ಬನು ತುಂಬ ಬೇಸರದಲ್ಲಿದ್ದನು. ನಾನು ಕೇಳಿದೆ, ಯಾಕಾಗಬಾರದು? ಆತನು ಎಲ್ಲ ಮನುಷ್ಯರ ರಕ್ಷಕನಲ್ಲವೇ ಎಂದು. ಪ್ರಿಯರೇ, ಆತನ ಚರ್ಮದ ಬಣ್ಣವಾಗಲಿ ಕೂದಲಿನ ಬಣ್ಣವಾಗಲಿ ವಿಶೇಷವಾದದ್ದಲ್ಲ. ಗುಪ್ತಚರ ದಳದವರಿಗೂ ಇದು ಗೊತ್ತಿಲ್ಲ. ಆದರೆ ಆತನು ಎಲ್ಲ ಮನುಷ್ಯರ ರಕ್ಷಕನೆಂದು ಮಾತ್ರ ಸತ್ಯವೇದವು ಹೇಳುತ್ತದೆ. ನೀನು ಯಾರೇ ಆಗಿದ್ದರೂ ಆತನು ನಿನಗೂ ರಕ್ಷಕನಾಗಿದ್ದಾನೆ ಮತ್ತು ಆತನೊಬ್ಬನೇ ರಕ್ಷಕನು. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ವಿಶೇಷವಾಗಿ ನಂಬುವವರಿಗೆ ಎಂಬುದಾಗಿ ನೋಡುವಾಗ ಆತನು ಎಲ್ಲ ಮನುಷ್ಯರಿಗೂ ರಕ್ಷಕನಾಗಿದ್ದಾನೆ. ಆದರೆ ನೀನು ಆತನನ್ನು ತಿರಸ್ಕರಿಸಬಹುದು. ಇದಕ್ಕೆ ಒಂದು ಉದಾಹರಣೆ ಕೊಡುತ್ತೇನೆ. ನಮ್ಮ ದೇಶದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪ್ರತಿ ನಿಮಿಷಕ್ಕೊಂದು ವಿಮಾನ ಹೊರಡುತ್ತದೆಂದು, ನೀವು ಅದರಲ್ಲಿ ಯಾವುದರಲ್ಲಿಯೂ ಪ್ರಯಾಣಿಸಬಹುದೆಂದು ಹೇಳುತ್ತಾರೆ. ನಾನು ಅದಕ್ಕಾಗಿ ಒಂದು ಟಿಕೆಟ್ ಪಡೆದುಕೊಂಡು ವಿಮಾನವನ್ನೇರಿದರೆ ಸಾಕು. ಆ ವಿಮಾನವು ಎಲ್ಲರಿಗಾಗಿಯೂ ಇರುವಂಥದ್ದು. ಆದರೆ ಪ್ರತಿಯೊಬ್ಬರೂ ಅದರಲ್ಲಿ ಪ್ರಯಾಣಿಸುವುದಿಲ್ಲ. ಯೇಸು ಕ್ರಿಸ್ತನು ಎಲ್ಲ ಮನುಷ್ಯರ ರಕ್ಷಕನಾಗಿದ್ದಾನೆ. ಆದರೆ ಆತನನ್ನು ನಂಬುವವರು ಮಾತ್ರ ರಕ್ಷಣೆ ಹೊಂದುವವರಾಗಿದ್ದಾರೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ, ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನಗಳನ್ನು ಓದಿಕೊಳ್ಳಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ಗಮನಿಸಿರಿ. ಈ ಸಂಗತಿಗಳನ್ನು ಆಜ್ಞಾಪಿಸಬೇಕು ಮತ್ತು ಬೋಧಿಸಬೇಕು. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ಯೌವನಸ್ಥನೆಂದು ನಿನ್ನನ್ನು ಯಾರೂ ಅಸಡ್ಡೆ ಮಾಡದಿರಲಿ ಎಂಬುದಾಗಿ ನೋಡುವಾಗ, ಸಭೆಯಲ್ಲಿ ಅನೇಕರು ತಿಮೋಥೆಯ ಕುರಿತು ಅವನು ಇನ್ನೂ ಯುವಕನು, ಏನನ್ನೂ ತಿಳಿಯದವನು ಎಂದು ಉಪೇಕ್ಷೆ ಮಾಡುವರೆಂಬುದನ್ನು ಪೌಲನು ತಿಳಿದಿದ್ದನು. ಅವನು ತಿಳಿದಿರಲಾರದ ಕೆಲವು ಸಂಗತಿಗಳಿದ್ದಿರಬಹುದು, ಆದರೆ ಯೌವನಸ್ಥನೆಂದು ತನ್ನನ್ನು ಅಲಕ್ಷ್ಯ ಮಾಡಲು ಆಸ್ಪದ ಕೊಡಬಾರದು. ಆದರೆ ನಂಬುವವರಿಗೆ ನೀನೇ ಮಾದರಿಯಾಗಿರು. ಜನರು ಯುವಕನಾದ ತನ್ನನ್ನು ಅಸಡ್ಡೆ ಮಾಡದಿರಲು ತಿಮೋಥೆಯನು ಏನು ಮಾಡಬೇಕಿತ್ತು? ಪ್ರಿಯರೇ, ಯುವಕರಂತೆ ಹುಚ್ಚಾಟದ ನಡವಳಿಕೆಯನ್ನು ಬಿಟ್ಟು ಬಿಡಬೇಕಾಗಿತ್ತು. ಪ್ರಿಯರೇ, ನಾನು ಯುವ ಸೇವಕನಾಗಿ ಸೇವೆ ಪ್ರಾರಂಭಿಸಿದಾಗ ಅಭಿಷೇಕಕ್ಕಿಂತಲೂ ಮೊದಲೇ ಒಬ್ಬ ವೃದ್ಧ ನಿವೃತ್ತ ಸೇವಕರೊಡನೆ ಹೀಗೆ ಹೇಳಿದೆ. ಈ ಯುವ ಪ್ರಸಂಗಿಸುವಾಗ ತಲೆ ನರೆತವರೊಬ್ಬರು ಅದನ್ನು ಕೇಳಲು ಬಂದರೆ ನನಗೆ ಬಹಳ ಮುಜುಗರವಾಗುತ್ತದೆ. ನಾನು ಇನ್ನೂ ವಿದ್ಯಾರ್ಥಿಯಾದವನು ಎಂಬುದಾಗಿ. ಅವರು ನನಗೆ ಹೀಗೆ ಬುದ್ಧಿವಾದ ಹೇಳಿದರು. ಆ ಕುರಿತು ಚಿಂತೆ ಮಾಡಬೇಡ. ನಿನ್ನ ಯೌವನವನ್ನು ಯಾರೂ ಅಸಡ್ಡೆ ಮಾಡದಂತೆ ನೀನು ವಿಶ್ವಾಸಿಗಳಿಗೆ ಉತ್ತಮ ಮಾದರಿಯಾಗಿರು. ನಿನ್ನ ಪ್ರಾಯ ಮುಖ್ಯವಾದದ್ದಲ್ಲ, ನೀನು ಉತ್ತಮ ಮಾದರಿಯಾಗಿದ್ದೀಯೋ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ತಿಮೋಥೆಯನು ಯಾವ ವಿಚಾರಗಳಲ್ಲಿ ಮಾದರಿಯಾಗಿರಬೇಕೆಂದು ಪೌಲನು ತಿಳಿಸುತ್ತಾನೆ? ನಡೆ, ನುಡಿ, ಪ್ರೀತಿ, ನಂಬಿಕೆ ಆಧುನಿಕವಾದ ನವ ನೈತಿಕತೆಯ ವಿಷಯವಾದದ್ದಲ್ಲ. ಆದರೆ ಕೆಲವರಿಗೆ ಸತ್ಯವೇದದ ನೈತಿಕತೆಯು ಹೊಸದಾಗಿ ಕಾಣುತ್ತದೆ. ಅದು ದೇವರ ನೈತಿಕ ಮಟ್ಟವಾಗಿದೆ. ಮೇಲ್ಕಂಡ 6 ಸಂಗತಿಗಳಲ್ಲಿ ನಾವು ಒಳ್ಳೆ ಮಾದರಿಗಳಾಗಿರತಕ್ಕದ್ದು. ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ನಾನು ಬರುವ ತನಕ ವೇದ ಪಾರಾಯಣವನ್ನು, ಪ್ರಸಂಗವನ್ನು, ಉಪದೇಶವನ್ನು ಮಾಡುವುದರಲ್ಲಿ ಆಸಕ್ತನಾಗಿರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೇವಕನಾದವನು ದೇವರ ವಾಕ್ಯವನ್ನು ಬಹಿರಂಗವಾಗಿ ಓದಬೇಕು. ಅದು ಯಾಕಂದರೆ ಸಂತೈಸುವಿಕೆಗೂ ಬೋಧಿಸಲಿಕ್ಕೂ ದೇವರ ವಾಕ್ಯವು ಓದಲ್ಪಡಬೇಕು. ಸಭೆಯ ಸದಸ್ಯರು ದೇವರ ವಾಕ್ಯ ಅಭ್ಯಾಸಕ್ಕೆ ತೊಡಗದಿದ್ದರೆ ಅದು ಸಭೆಯ ಮುಖ್ಯ ಉದ್ದೇಶಕ್ಕೇನೆ ಹೊರತಾಗಿದೆ. ಪ್ರಿಯರೇ, ಇದು ತಿಮೋಥೆಯನಿಗೆ ವೈಯಕ್ತಿಕವಾಗಿಯೂ ಅನ್ವಯಿಸುವಂಥದ್ದಾಗಿದೆ. ಸತ್ಯವೇದವನ್ನು ತನ್ನ ಸ್ವಂತ ಆತ್ಮವೃದ್ಧಿಗಾಗಿಯೂ ಬೋಧನೆಗಾಗಿಯೂ ಓದುವಾಗ ಒಬ್ಬ ಸೇವಕನು ಅದರಲ್ಲಿ ಬೆಳೆಯುತ್ತಾನೆ. ಅಭಿವೃದ್ಧಿಯಾಗುತ್ತಿರುವ ಸೇವಕನಿದ್ದಲ್ಲಿ ಸಭೆಯೂ ಅಭಿವೃದ್ಧಿಯಾಗುತ್ತದೆ. D.L. ಮೂಡಿಯವರ ಕುರಿತಾಗಿ ಹೇಳಲ್ಪಟ್ಟ ಒಂದು ಮಾತು ಏನೆಂದರೆ, ಅವರ ನೆರೆಮನೆಯವರಿಂದ ಮೂಡಿಯವರು ಪ್ರತಿ ಬಾರಿ ಮನೆಗೆ ಹಿಂತಿರುಗಿದಾಗಲೂ ಅವರು ಆತ್ಮಿಕವಾಗಿ ಎಷ್ಟು ಬೆಳೆದಿದ್ದಾರೆಂದು ಕೇಳಬಹುದು. ಪ್ರಿಯಮಿತ್ರನೇ, ನೀನು ಕಳೆದ ಬಾರಿಯ ಇದೇ ಸಮಯದಲ್ಲಿದ್ದಕ್ಕಿಂತ ಹೆಚ್ಚಿನ ಆತ್ಮಿಕ ಬೆಳವಣಿಗೆ ಹೊಂದಿದ್ದೀಯೋ? ಕೃಪೆಯಲ್ಲಿಯೂ ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ನೀನು ಬೆಳೆದಿದ್ದೀಯೋ? ಇದಕ್ಕಿರುವ ಒಂದೇ ಮಾರ್ಗ ಸತ್ಯವೇದದ ಮಹಾಸತ್ಯಗಳನ್ನು ಓದುವುದೇ ಆಗಿದೆ. ಮುಂದಕ್ಕೆ ನೋಡೋಣ. ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನವನ್ನು, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಸಭೆಯ ಹಿರಿಯರು ಪ್ರವಾದನೆಯ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿತಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಪವಿತ್ರಾತ್ಮನು ಪ್ರತಿಯೊಬ್ಬನಿಗೂ ಒಂದೊಂದು ವರವನ್ನು ಕೊಡುತ್ತಾನೆ. ತಿಮೋಥೆಯನು ತನಗಿರುವ ವರವನ್ನು ಉಪಯೋಗಿಸತಕ್ಕದ್ದು. ಪ್ರವಾದನೆಯ ಸಹಿತವಾಗಿ ಕೊಡಲ್ಪಟ್ಟಿತು ಎಂಬುದಾಗಿ ನೋಡುವಾಗ ಈ ಯೌವನಸ್ಥನು ಏನಾಗಬಹುದೆಂಬುದನ್ನು ಪೌಲನು ಮೊದಲೇ ನುಡಿದಿರಬಹುದು. ನಿನ್ನ ಮೇಲೆ ಹಸ್ತವನ್ನಿಟ್ಟಾಗ ಎಂಬುದಾಗಿ ನೋಡುವಾಗ, ಪ್ರಿಯರೇ, ಸಭಾಧಿಕಾರಿಗಳು ಅವನ ತಲೆಯ ಮೇಲೆ ಕೈಗಳನ್ನಿಟ್ಟಾಗ, ತಲೆಯ ಮೇಲೆ ಕೈಗಳನ್ನಿಡುವುದರಿಂದ ಯಾವ ಪ್ರಯೋಜನವೂ ಆಗಲಾರದು. ಅದರಿಂದಾಗಿ ಏನೋ ವಿಶೇಷವಾದದ್ದು ಹಸ್ತಾಂತರವಾಗುತ್ತದೆಂದು ಕೆಲವರು ಭಾವಿಸುತ್ತಾರೆ. ಆದರೆ ಅದರಿಂದ ಏನೂ ದೊರೆಯಲಾರದು. ತಲೆಯ ಮೇಲೆ ಕೈಗಳನ್ನಿಡುವುದು ಸೇವೆಯಲ್ಲಿನ ಸಹಭಾಗಿತ್ವವನ್ನು ಸೂಚಿಸುತ್ತದೆ. ನಾವು ಸೇವೆಗೆ ನೇಮಕ ಮಾಡುವ ಪ್ರತಿಯೊಬ್ಬ ಸವಾರ್ಥಿಕನ ತಲೆಯ ಮೇಲೂ ಸಭಾಧಿಕಾರಿಗಳು ಕೈಗಳನ್ನಿಡಬೇಕೆಂದು ನಾನು ಯಾವಾಗಲೂ ಹೇಳುತ್ತೇನೆ. ಪ್ರಿಯರೇ, ಪ್ರತಿಯೊಬ್ಬ ಹಸ್ತಾರ್ಪಣ ಹೊಂದುವವನ ಮೇಲೆ ಕೈಗಳನ್ನಿಟ್ಟು ತಾವು ಅವನೊಂದಿಗೆ ಸಹಭಾಗಿಗಳೆಂದು
ಅವರು ಹೇಳಬೇಕು. ಇದರ ಅರ್ಥ ಇಷ್ಟೇ, ಆದರೆ ಅದು ಬಹಳ ಅರ್ಥಗರ್ಭಿತವಾದದ್ದಾಗಿದೆ. ಮುಂದಕ್ಕೆ ನೋಡೋಣ. ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನವನ್ನು, ಈ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದರಲ್ಲಿ ಆಸಕ್ತನಾಗಿರು, ಇದರಿಂದ ನಿನ್ನ ಅಭಿವೃದ್ಧಿಯು ಎಲ್ಲರಿಗೂ ಪ್ರಸಿದ್ಧವಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಕಾರ್ಯಗಳ ಕುರಿತು ಧ್ಯಾನಿಸುತ್ತಿರು ಎಂಬುದಾಗಿ ನೋಡುವಾಗ ನಿನ್ನ ಅಧ್ಯಯನದಲ್ಲಿ ಆಸಕ್ತನಾಗಿರು. ಸೇವಕನಾದವನು ದೇವರ ವಾಕ್ಯ ಅಭ್ಯಾಸಕ್ಕೆ ಯಾವ ನೆವನವನ್ನು ಹೇಳಕೂಡದು. ರಾತ್ರಿ ಮಲಗುವ ಮುನ್ನ 1 ಅಧ್ಯಾಯ ಓದುವುದು, ಇದರಿಂದ ಯಾವ ಲಾಭವೂ ಇರುವುದಿಲ್ಲ. ಅದಾಗಲೇ ನಿನ್ನ ಒಂದು ಕಣ್ಣು ನಿದ್ರೆಯಿಂದ ಮುಚ್ಚಿ ಹೋಗಿರಬಹುದು. ಇಲ್ಲವೇ ಬೆಳಿಗ್ಗೆ ನೀನು ಅರ್ಧ ನಿದ್ರೆಯಲ್ಲಿರುವಾಗ, ಕೆಲಸಕ್ಕೆ ಹೋಗುವ ಮೊದಲು ತಿಂಡಿ ತಿನ್ನುವಾಗ ಇದಾವುದೂ ಪ್ರಯೋಜನಕ್ಕೆ ಬರಲಾರದು. ನಿನ್ನ ಪಾಠಗಳನ್ನು ನೀನು ಈ ರೀತಿ ಕಲಿಯುತ್ತೀಯಾ? ದೇವರ ವಾಕ್ಯಕ್ಕೆ ಪ್ರಿಯಮಿತ್ರನೇ, ನೀನು ಪೂರ್ಣ ಲಕ್ಷ್ಯ ಕೊಡತಕ್ಕದ್ದು. ಅದಕ್ಕೆ ಎಷ್ಟು ಮಹತ್ವ ಕೊಟ್ಟರೂ ಸಾಲದು. ಪ್ರೀತಿಯುಳ್ಳ ದೇವಜನರೇ, ನಿನ್ನ ಅಭಿವೃದ್ಧಿಯು ಎಲ್ಲರಿಗೂ ಪ್ರಸಿದ್ಧವಾಗುವುದು ಎಂಬುದಾಗಿ ನೋಡುವಾಗ, ಪ್ರಸಂಗಿಗೆ ನೀನು ಕೊಡತಕ್ಕ ಅತಿ ಹೆಚ್ಚಿನ ಪ್ರಶಂಸೆ ಎಂದರೆ ನಿಮ್ಮ ಪ್ರಸಂಗ ದಿನೇ ದಿನೇ ಒಳ್ಳೆಯದಾಗುತ್ತಾ ಇದೆ ಎಂದು ಹೇಳುವುದೇ ಆಗಿದೆ. ನೀನು ಕೊಡಬಹುದಾದ ಅತಿ ಹೆಚ್ಚಿನ ಪ್ರಶಸ್ತಿ ಇದೇ ಆಗಿರುತ್ತದೆ. ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು. ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು. ಹೀಗಿರುವುದರಿಂದ ನಿನ್ನನ್ನು ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ಸರಿಯಾಗಿ ತಿಳಿಸದ ಸೇವಕನನ್ನು ದೇವರೇ ಕರುಣಿಸಲಿ. ಇದು ಮೃದುವಾದ ಆಕ್ಷೇಪಣೆಯಾದರೂ ನಾನು ಅದನ್ನು ಹೇಳಲೇಬೇಕಾಗಿದೆ. ಇದು ಭಯಂಕರವಾದ ಪಾಪವಾಗಿದೆ. ಸತ್ಯವೇದವನ್ನು ತಿಳಿಸಬೇಕಾದರೂ ತಿಳಿಸದೇ ಇರುವುದಕ್ಕಿಂತ ಒಬ್ಬ ದಂಗೆಕೋರನಾಗುವುದು ಒಳ್ಳೆಯದು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆಯ 5ನೇ ಅಧ್ಯಾಯದಲ್ಲಿ ಮುಂದೆ ಸಾಗೋಣ. ಇದರ ಮುಖ್ಯ ಪ್ರಸ್ತಾಪ ಸಭೆಗಳಲ್ಲಿನ ಅಧಿಕಾರಿಗಳ ಕರ್ತವ್ಯಗಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 5 ಹಾಗೂ 6ನೇ ಅಧ್ಯಾಯಗಳಲ್ಲಿ ಸಭೆಯ ಅಧಿಕಾರಿಗಳಿಗಿರತಕ್ಕ ಕರ್ತವ್ಯಗಳ ಕುರಿತಾದ ಪ್ರಾಯೋಗಿಕ ವಿಚಾರಗಳಿರುತ್ತದೆ. ಇದು ಈಗಿನ ಸಭೆಯ ವ್ಯವಹಾರಗಳಿಗೆ ನೇರವಾಗಿ ಸಂಬಂಧಿಸಿದ್ದಾಗಿದೆ. ಇದರಲ್ಲಿ ಮನೋರಂಜಕವಾದದ್ದೇನೂ ಇಲ್ಲ, ಆದರೆ ಅದು ನಮಗೆ ನಿಜವಾದದ್ದು, ಅರ್ಥಪೂರ್ಣವೂ ಆಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಸಭೆಯಲ್ಲಿನ ಬೇರೆ ಬೇರೆ ಗುಂಪುಗಳೊಂದಿಗೆ ಸಭಾ ಸೇವಕನ ಸಂಬಂಧ ಎಂಬ ವಿಚಾರವನ್ನು ನೋಡೋಣ. ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ವೃದ್ಧನನ್ನು ಗದರಿಸದೆ ತಂದೆಯೆಂದೂ ಭಾವಿಸಿ ಬುದ್ಧಿ ಹೇಳು, ಯೌವನಸ್ಥರನ್ನು ಅಣ್ಣ ತಮ್ಮಂದಿರೆಂದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಿಮೋಥೆಯನ ಪತ್ರಿಕೆಯಲ್ಲಿ ಮೊದಲಿಗೆ ಹೇಳಲ್ಪಟ್ಟ ಸಂಬಂಧ ವೃದ್ಧರೊಂದಿಗೆ. ಇದು ಸಭಾ ಹಿರಿಯನ ಕುರಿತೋ ವೃದ್ಧರ ಕುರಿತೋ ಎಂಬುದಾಗಿ ಅಭಿಪ್ರಾಯ ಭೇದವಿದೆ. ಪ್ರಿಯರೇ, ಆದಿ ಸಭೆಯಲ್ಲಿ ಹಿರಿಯನೆಂದರೆ ಸಭಾಧಿಕಾರಿಗಳಲ್ಲೊಬ್ಬನು. ಆದರೆ ಇಲ್ಲಿ ಉಪಯೋಗಿಸಿದ ಪದವು ಒಬ್ಬ ವ್ಯಕ್ತಿಗೆ ಉಪಯೋಗಿಸಲ್ಪಟ್ಟದ್ದು. ಪೌಲನ ಮನಸ್ಸಿನಲ್ಲಿ ಈ ಎರಡೂ ಥರದವರು ಇದ್ದಿರಬಹುದು. ಒಬ್ಬ ಪ್ರಬುದ್ಧ ವಿಶ್ವಾಸಿಯು ಸಭಾ ಹಿರಿಯನ ಸ್ಥಾನದಲ್ಲಿರುವವನು. ಪೌಲನು ಇಬ್ಬರ ಕುರಿತೂ ಹೇಳಿರಬಹುದು. ವೃದ್ಧನು ಪ್ರಾಯಸ್ಥನು, ಸಭಾ ಹಿರಿಯನು ಪ್ರಬುದ್ಧ ಮನುಷ್ಯನು. ಪ್ರೀತಿಯುಳ್ಳ ದೇವಜನರೇ, ವೃದ್ಧನನ್ನು ಗದರಿಸದೆ ತಂದೆಯೆಂದು ಭಾವಿಸಿ ಬುದ್ಧಿ ಹೇಳು ಎಂಬುದಾಗಿ ನೋಡುವಾಗ, ತಿಮೋಥೆಯನು ವೃದ್ಧರನ್ನು ಬಹಿರಂಗವಾಗಿ ಗದರಿಸದೆ ಪ್ರತ್ಯೇಕವಾಗಿ ಕರೆದು ಬುದ್ಧಿ ಹೇಳಬೇಕು. ಯೌವನಸ್ಥನಾದ ತಿಮೋಥೆಯನು ಸಭೆಯಲ್ಲಿನ ಈ ಪ್ರಾಯಸ್ಥರ ಕುರಿತು ಎಚ್ಚರಿಕೆಯಿಂದ ವರ್ತಿಸಬೇಕು. ಅಂದರೆ ತಾನು ಎಲ್ಲವನ್ನು ತಿಳಿದವನೆಂದಾಗಲಿ ಸರ್ವಾಧಿಪತ್ಯದಿಂದಾಗಲಿ ಅವರನ್ನು ನಡೆಸಿಕೊಳ್ಳಕೂಡದು. ಅವರನ್ನು ಗೌರವದಿಂದ ಉತ್ತೇಜಿಸಿ ಅಗತ್ಯ ಬಿದ್ದಾಗ ಪ್ರತ್ಯೇಕವಾಗಿ ಅವರ ಸಂಗಡ ಮಾತನಾಡಬೇಕು. ಯೌವನಸ್ಥರನ್ನು ಅಣ್ಣ ತಮ್ಮಂದಿರಂತೆ ಎಂಬುದಾಗಿ ನೋಡುವಾಗ, ಪ್ರಿಯರೇ, ಸಭೆಯಲ್ಲಿನ ವೃದ್ಧರೊಂದಿಗೂ ತನ್ನ ಸಮಪ್ರಾಯದ ಯೌವನಸ್ಥರೊಂದಿಗೂ ತಿಮೋಥೆಯನು ಸೌಹಾರ್ದದಿಂದಿರತಕ್ಕದ್ದು.
ಮುಂದಕ್ಕೆ ನೋಡಿರಿ, ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನವನ್ನು, ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು, ಯೌವನ ಸ್ತ್ರೀಯರನ್ನು ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರಿಗೆ ಬುದ್ಧಿ ಹೇಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೂರ್ಣ ಶುದ್ಧ ಭಾವದಿಂದ ಎಂಬುದಾಗಿ ನೋಡುವಾಗ ಸಭೆಯ ಸೇವಕನು ಸ್ತ್ರೀ ಸಮೂಹದವರೊಂದಿಗೆ ಬಹು ಜಾಗ್ರತೆಯಿಂದ ವ್ಯವಹರಿಸತಕ್ಕದ್ದು. ಈ ಕ್ಷೇತ್ರದಲ್ಲಿನ ಪಾಪದ ಪ್ರಭಾವದಿಂದ ಸಭೆಗೆ ಹಾನಿಯಾದಷ್ಟು ಬೇರಾವುದಕ್ಕೂ ಆಗಿರಲಿಲ್ಲ. ಒಬ್ಬ ಸೇವಕನು ಈ ಕ್ಷೇತ್ರದಲ್ಲಿನ ಸಮಸ್ಯೆಯಿಂದಾಗಿ ಸಭೆಯನ್ನು ಬಿಡಬೇಕಾಗಿ ಬಂದರೆ ಸಭೆಯಲ್ಲಿನ ಆತ್ಮಿಕ ಜಡತನವು ಸ್ಪಷ್ಟವಾಗಿ ಕಂಡುಬರುತ್ತದೆ. ಈ ರೀತಿಯ ಸಮಸ್ಯೆಯಿಂದ ಸಭೆಗಾದ ಹಾನಿಯಷ್ಟು ಬೇರಾವುದರಿಂದಲೂ ಆಗಿಲ್ಲ. ಪ್ರಿಯರೇ, ನವ ನೈತಿಕತೆಯು ಸಭೆಯಲ್ಲಿ ನಡೆಯಲು ಸಾಧ್ಯವಿಲ್ಲ. ಕರ್ತನಲ್ಲಿ ಪ್ರಿಯರೇ, ಸಭೆಯಲ್ಲಿನ ವೃದ್ಧ ಹಾಗೂ ಯೌವನಸ್ಥ ಪುರುಷರೊಂದಿಗೂ ವೃದ್ಧ ಹಾಗೂ ಯೌವನಸ್ಥ ಸ್ತ್ರೀಯರೊಂದಿಗೂ ಹೇಗೆ ವ್ಯವಹರಿಸಬೇಕೆಂದು ಪೌಲನು ತಿಮೋಥೆಯನಿಗೆ ತಿಳಿಸಿ ಹೇಳಿದನು. ಈಗ ಮೂರನೇ ಒಂದು ಗುಂಪಿನ ಕುರಿತು ಮಾತನಾಡುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ದಿಕ್ಕಿಲ್ಲದ ವಿಧವೆಯರನ್ನು ಸಂರಕ್ಷಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಂಗ್ಲದಲ್ಲಿ ಗೌರವಿಸು ಎಂದಿದೆ, ಅಂದರೆ ಬೆಲೆ ಕೊಡಿರಿ ಎಂಬ ಅರ್ಥ ಬರುತ್ತದೆ. ನಾನು ಕೆಲವೊಮ್ಮೆ ಭಾನುವಾರ ಸಭೆಯಲ್ಲಿ ಮಾತನಾಡಿದಾಗ ಇಲ್ಲವೇ ಕೂಟಗಳನ್ನು ನಡೆಸಿದಾಗ ನನಗೆ ಕೆಲವೊಮ್ಮೆ ಗೌರವಧನ ಎಂದು ಕಾಣಿಕೆ ಕೊಡುತ್ತಾರೆ. ಅಂದರೆ ನಾನು ಮಾಡಿದ ಕೆಲಸಕ್ಕೆ ಅವರು ಬೆಲೆ ಕೊಟ್ಟಿದ್ದಾರೆ ಎಂದು ಅರ್ಥವಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಆದಿ ಸಭೆಯಲ್ಲಿ ವಿಧವೆಯರನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಈ ವಿಷಯದಲ್ಲಿ ಅವರು ಬಹು ಎಚ್ಚರಿಕೆಯಿಂದಿದ್ದರು. ಅಪೊಸ್ತಲ ಕೃತ್ಯಗಳು 6ರಲ್ಲಿ ಈ ವಿಧವೆಯರ ಉಪಚಾರದ ವಿಷಯದಲ್ಲೇ ಮನಸ್ತಾಪ ಉಂಟಾಗಿತ್ತು. ಇಸ್ರಾಯೇಲರಲ್ಲದ ಗ್ರೀಕರು ತಮ್ಮ ವಿಧವೆಯರನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲವೆಂದು ಭಾವಿಸಿದರು. ಅಪೊಸ್ತಲರು ತಾವು ತಮ್ಮ ವಾಕ್ಯ ಬೋಧನೆಗೆ ಅಡ್ಡಿಯಾಗಬಾರದೆಂದು ವಿಧವೆಯರ ಮೇಲ್ವಿಚಾರಣೆಗಾಗಿ ಬೇರೆಯವರನ್ನು ನೇಮಕ ಮಾಡಿದರು. ವಿಧವೆಯರ ಪರಾಂಬರಿಕೆಯನ್ನು ಹೇಗೆ ಮಾಡಬೇಕೆಂದು ವಿವರವಾದ ಸೂಚನೆಗಳನ್ನು ಪೌಲನು ಕೊಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಿಜವಾದ ವಿಧವೆಯರನ್ನು ಗೌರವಿಸು ಎಂಬುದಾಗಿ ನೋಡುವಾಗ ಸತ್ಯವೇದದಲ್ಲಿ ಕೊಡಲ್ಪಟ್ಟ ಸೂಚನೆಗಳು ಪ್ರಾಯೋಗಿಕವಾದದ್ದಾಗಿವೆ. ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಲು ಹೇಳಿಯದೆ. ಕ್ರೈಸ್ತರು ಮೃದು ಹೃದಯಗಳೆಂದು ಜಗತ್ತಿಗೆ ತಿಳಿದದೆ. ಆದ್ದರಿಂದ ಸಹಾಯಕ್ಕಾಗಿ ತುಂಬ ಜನ ಬರುತ್ತಾರೆ. ನಾವು ಬಹಳ ಎಚ್ಚರದಿಂದಿರತಕ್ಕದ್ದು. ಆದಿ ಸಭೆ ವಿಧವೆಯರ ಪರಾಂಬರಿಕೆ ಮಾಡಿತ್ತು, ಆದರೆ ಅಲಕ್ಷ್ಯವಾಗಿ ಇಲ್ಲವೇ ಭಾವಾತಿರೇಕದಿಂದ ಇದನ್ನು ಮಾಡಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ನಿಜವಾದ ವಿಧವೆಯರು ಯಾರೆಂದು ಸಭಾಸೇವಕರು ವಿಚಾರಿಸಿ ತಿಳುಕೊಳ್ಳಬೇಕಾಗಿತ್ತು. ನಿಜವಾಗಿ ಅವರು ಅಗತ್ಯತೆಯವರೋ ಎಂದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಹೆಚ್ಚಿನ ಸಭೆಗಳಲ್ಲಿ ವಿಧವೆಯರ ಸಂರಕ್ಷಣೆ ಸರಿಯಾಗಿ ನಡೆಯುತ್ತಿಲ್ಲ. ಈ ದಿಕ್ಕಿನಲ್ಲಿ ತುಂಬ ಕೆಲಸ ಆಗಬೇಕಿದೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ಈ ಕುರಿತು ಇನ್ನೂ ವಿವರವಾಗಿ ಮಾತನಾಡುತ್ತಾನೆ. ಮುಂದಿನ ಕಾರ್ಯಕ್ರಮದಲ್ಲಿ ಅದನ್ನು ನಾವು ಅಧ್ಯಯನ ಮಾಡೋಣ. ಪ್ರೀತಿಯುಳ್ಳ ದೇವಜನರೇ, ಇಂದು ದೇವರು ನಮಗೆ ಹೇಳಿದ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ, ಆತನ ಬಲವನ್ನು ಬೇಡಿಕೊಳ್ಳುತ್ತಾ ಆತನ ಬಳಿಗೆ ಪ್ರಾರ್ಥನಾ ಪೂರ್ವಕವಾಗಿ ಬರೋಣ. ಪ್ರಾರ್ಥನೆ ಮಾಡೋಣ. ನಂಬಿಗಸ್ತನು ಕೃಪಾ ಸಂಪೂರ್ಣನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಈ ಕೃಪಾಗಳಿಗೆಯಲ್ಲಿ ನಿನ್ನ ವಾಕ್ಯದ ಮೂಲಕವಾಗಿ ನೀನು ನಮ್ಮನ್ನು ಬಲಪಡಿಸಿದ್ದಿ. ಆ ಬಲದಲ್ಲೇ ನಮ್ಮ ಜೀವಿತದಲ್ಲಿ ಮುನ್ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ನೀನು ಮೆಚ್ಚದೇ ಇರುವಂಥ ಸ್ವಭಾವಗಳಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟು ನಡೆಸು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೊತೆ ನಿನ್ನ ವಾಕ್ಯಗಳು ಸಮೃದ್ಧಿಯಾಗಿ ವಾಸ ಮಾಡಲಿ. ಆತ್ಮಭರಿತರಾಗಿ, ವಾಕ್ಯಭರಿತರಾಗಿ, ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬರೂ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವೆ, ನಾವೆಲ್ಲರೂ ನಿನ್ನ ಬರೋಣವನ್ನು ಎದುರು ನೋಡುತ್ತಾ ಸದಾ ಸಿದ್ಧರಾಗಿರುವುದಕ್ಕೆ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯರೇ, ಆತ್ಮೀಯ ಮಗನಾದ ತಿಮೋಥೆಯನಿಗೆ ಮಾದರಿಯ ಜೀವಿತಕ್ಕೆ ಪೌಲನು ಕರೆ ಕೊಡುತ್ತಾನೆ. ಅದು ನೈತಿಕ ಮಟ್ಟವಾಗಿದೆ. ನಾವು ಕೂಡ ನಮ್ಮಲ್ಲಿರುವ ವರಗಳನ್ನು ಅಲಕ್ಷ್ಯ ಮಾಡಬಾರದು. ಸಭೆಯಲ್ಲಿನ ಬೇರೆ ಬೇರೆ ಗುಂಪುಗಳೊಂದಿಗೆ
ನಮ್ಮ ಸಂಬಂಧ ದೇವರ ವಾಕ್ಯಕ್ಕೆ ಅನುಸಾರವಾಗಿರಬೇಕು. ಆದುದರಿಂದ ನಾವು ಕೂಡ ಮಾದರಿಯ ಜೀವಿತವನ್ನು ಜೀವಿಸೋಣ. ಪ್ರಿಯ ವೀಕ್ಷಕರೇ, ಮಾದರಿಯ ಜೀವಿತದ ಬಗ್ಗೆ ನಾವು ತಿಳಿದುಕೊಂಡೆವು. ನೀವು ತಿಳಿದುಕೊಂಡ ಸತ್ಯ ಮತ್ತು ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 9845616412 ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿರಿ. ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು.